ಎಲ್ಲ ಗಣ್ಯರೇ, ಕೆಳಗಡೆ ಇರುವಂತಹ ಆಹ್ವಾನಿತರೇ, ಪ್ರೀತಿಯ ವಿದ್ಯಾರ್ಥಿಗಳೇ ಮತ್ತು ಅವರ ಪಾಲಕರೇ, ನಾನು ಆ್ಯಕ್ಚುಲಿ ನಿಮ್ಮ ಜೊತೆ ಕೂತಿರಬೇಕಾಗಿತ್ತು. ನಾನು ಯಾವುದೇ ಗಣ್ಯ ಅತಿಥಿ ಅಂಥೇಳಿ ನಿಮಗೆ ಬಂದಿಲ್ಲ ಇವತ್ತು. ನಾನು ಬಂದಿರೋದು ಇವತ್ತಿನ ಈ ಏನು ವಿದ್ಯಾರ್ಥಿ ವೇತನ ವಿತರಣಾ ಕಾರ್ಯಕ್ರಮ ಇದೆ ಅದರ ಒಬ್ಬ ಫಲಾನುಭವಿ ಬೆನಿಫಿಷರಿಯಾಗಿ ಬಂದಿದ್ದೇನೆ. ಜೊತೆಗೆ ಈ ಕಾರ್ಯಕ್ರಮವನ್ನು ಸಂಘಟನೆ ಮಾಡಿರುವಂಥ ಭಾರತ್ ಸೋಷಲ್ ಆ್ಯಂಡ್ ವೆಲ್ಫೇರ್ ಟ್ರಸ್ಟ್ನ ಅಭಿಮಾನಿಯಾಗಿ ಬಂದಿದ್ದೇನೆ. ಫಲಾನುಭವಿ ಹೇಗೆ ಅಂತ ನಿಮಗೆ ಸ್ವಲ್ಪ ಆಶ್ಚರ್ಯ ಆಗ್ಬೋದು, ಯಾಕಂದರೆ ನೀವೆಲ್ಲ ನಿಮ್ಮ ಮಕ್ಕಳು ಸ್ಕಾಲರ್ಶಿಪ್ ತಗೊಳ್ತಾ ಇದ್ದರೆ, ಅಪ್ಪ ಅಮ್ಮಗೆ ನೀವು ಬಂದಿದ್ದೀರಿ, ಸೊ ನೀವು ಫಲಾನುಭವಿಗಳು. ನಾನು ಹೇಗೆ ಬಹುಶಃ ನಿಮ್ಮ ಒಬ್ಬ ಮಗ ಅಥವಾ ಒಬ್ಬ ಮಗು ಇವತ್ತು ಸ್ಕಾಲರ್ಶಿಪ್ ತಗೊಳ್ತಾ ಇರಬಹುದು, ಆದರೆ ನನ್ನ ಕಾಲೇಜಿನ 12 ಜನ ವಿದ್ಯಾರ್ಥಿಗಳು ಸ್ಕಾಲರ್ಶಿಪ್ ತಗೊಳ್ತಾ ಇದ್ದಾರೆ. ಸೊ ಹಾಗೆ ನಿಮಗೆ ಹೇಗೆ ಅವ್ರ ಮಕ್ಕಳು, ನನಗೂ ಕೂಡ ಅವ್ರ ಮಕ್ಕಳು. ಮತ್ತು ಈ ಸ್ಕಾಲರ್ಶಿಪ್ನ ಅಗತ್ಯ ಅವರಿಗೆ ಎಷ್ಟಿದೆ ಅನ್ನೋದು ಅವ್ರನ್ನ ಆಯ್ಕೆ ಮಾಡಿ ಕಳಿಸ್ಕೊಟ್ಟಂತಹ ನಮಗೆ ಗೊತ್ತಿದೆ. ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಜೊತೆಗಿದ್ದೇನೆ. ಸೊ ಈ ನನ್ನ 12 ಜನ ಮಕ್ಕಳಿಗೆ ತೀರಾ ಅಗತ್ಯವಾಗಿರುವಂಥ ಸ್ಕಾಲರ್ಶಿಪ್ ಕೊಡ್ತಾ ಇರೋದಂಥ ಭಾರತ್ ವೆಲ್ಫೇರ್ ಟ್ರಸ್ಟ್ಗೆ ನಾನು ಮೊದಲನೇದಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ ಒಬ್ಬ ಕಾಲೇಜಿನ ಮುಖ್ಯಸ್ಥನಾಗಿ. ಎರಡನೇದಾಗಿ ಇವತ್ತು ಏನು ತಮ್ಮ ಸಾಧನೆಗಾಗಿ ಸನ್ಮಾನಿತರಾಗಿರುವಂಥ ಶ್ರೀ ದಿನೇಶ್ ಪೈ ಅವರನ್ನು ಗುರುತಿಸುವಂಥ ಒಂದು ಕಾರ್ಯ ಆಗಿದೆ. ಸೊ ಆ ಪುಣ್ಯದ ಕಾರ್ಯದಲ್ಲಿ ನಮಗೂ ಸ್ವಲ್ಪ ಪಾಲು ಭಾರತ್ ಸೋಷಲ್ ವೆಲ್ಫೇರ್ ಕೊಟ್ಟಿದ್ದಾರೆ, ಅದಕ್ಕೂ ಕೂಡ ನಾನು ಅವರಿಗೆ ಋಣಿಯಾಗಿದ್ದೇನೆ. ಮೂರನೇದಾಗಿ ಅಭಿಮಾನಿ, ಭಾರತ್ ಏನು ಸೋಷಲ್ ಮತ್ತು ವೆಲ್ಫೇರ್ ಟ್ರಸ್ಟ್ನ ಅಭಿಮಾನಿ ಯಾಕೆ ಅನ್ನೋದು ಒಂದು 2 ನಿಮಿಷ, ನೀವು ಕೊಟ್ಟಿರೋದೇ 3 ನಿಮಿಷ. ಬಿಗ್ ಬಾಸ್ ಕಾರ್ಯಕ್ರಮದ ಬಗ್ಗೆ ಸುಮಾರಷ್ಟು ಜನ ಉಲ್ಲೇಖ ಬಂತು. ನಮ್ಮನ್ನು 5 ವರ್ಷ ಕಾಲ ಆಳುವಂತಹ MLA ಇರ್ಬೋದು, MP ಇರ್ಬೋದು, ಅಥವಾ ನಮ್ಮ ಮುಖ್ಯಮಂತ್ರಿ ಇರ್ಬೋದು, ಪ್ರಧಾನಮಂತ್ರಿ ಇರ್ಬೋದು, ಇಂಥವರನ್ನು ಆಯ್ಕೆ ಮಾಡುವಂಥ ಒಂದು ಚುನಾವಣೆಗೆ ಕೊಡದೇ ಇರುವಂತಹ ಪ್ರಾಶಸ್ತ್ಯ ಕೊಟ್ಟು ನಮ್ಮ ಬಿಗ್ ಬಾಸ್ ಸ್ಪರ್ಧಿಗಳನ್ನ ನಾವು ಆಯ್ಕೆ ಮಾಡ್ತೀವಿ. ವೋಟಿಂಗ್ ಗೊತ್ತಿರಬೇಕು ನಿಮಗೆ, ಎಷ್ಟು ಜೋರಾಗಿ ಎಷ್ಟು ಆಸಕ್ತಿಯಿಂದ ಆಯಿತು. ಸೊ ಇಂಥ ವೈರುಧ್ಯಗಳಿರುವಂಥ ಒಂದು ಸಮಾಜದಲ್ಲಿ ಬದುಕ್ತಾ ಇರುವಂಥ ನಾವು ಈ ಸಮಾಜ ಸೇವಾ ಸಂಘಟನೆ ವಿಷಯಕ್ಕೆ ಬಂದಾಗ ಕೂಡ ನನಗೆಲ್ಲೋ ಇವರು ಕೃಷ್ಣೇಗೌಡರು ಬರೆದಿರೋಂಥ ಒಂದು ಕಥೆ ನೆನಪಾಗುತ್ತೆ. ಯಾವುದೋ ಒಂದು ಊರಲ್ಲಿ ಒಂದು ಗುಡಿ ಕಟ್ತಾ ಇದ್ರಂತೆ. ಗುಡಿ ಕಟ್ಟಬೇಕಾದ್ರೆ ತುಂಬ ಶಿಲ್ಪಿಗಳೆಲ್ಲ ಇರ್ತಾರೆ. ಸೊ ನೋಡ್ತಾ ಹೋಗ್ಬೇಕಾದ್ರೆ ಒಂದು ಕಡೆ 4 ಜನ ಶಿಲ್ಪಿಗಳು ಸೇರ್ಕೊಂಡು ಒಂದು ಸಣ್ಣ ವಿಗ್ರಹ ಕೆತ್ತಾ ಇದ್ರು. ಕೇಳಿದ್ರಂತೆ ಇದು ಯಾರು ವಿಗ್ರಹ ಅಂತೇಳಿ. ಇದು ಈ ಗುಡಿಯಲ್ಲಿ ಮುಂದೆ ಅಂದರೆ ಗುಡಿ ನಿರ್ಮಾಣ ಆದ ನಂತರ ಪೂಜೆ ಆಗಲಿಕ್ಕಿರುವಂಥ ಆರಾಧ್ಯ ಮೂರ್ತಿ ಅಂತ ಹೇಳಿದ್ರಂತೆ. 4 ಜನ ಸೇರ್ಕೊಂಡು ಸಣ್ಣ ವಿಗ್ರಹ ಕೆತ್ತಾ ಇದ್ರು. ಇನ್ನೂ ಸ್ವಲ್ಪ ಮುಂದೆ ಹೋದಾಗ ಒಂದು 100 ಜನ ಶಿಲ್ಪಿಗಳು ಸೇರಿಕೊಂಡು ದೊಡ್ಡ 4-5 ವಿಗ್ರಹ ಕೆತ್ತಾ ಇದ್ದಾರೆ. ಆಮೇಲೆ ಅವರ ಹೆಸರುಗಳನ್ನ ಕೆತ್ತಾ ಇದ್ದಾರೆ. ನೋಡೋರಿಗೆ ಆಶ್ಚರ್ಯ, ಆರಾಧನೆಗೊಳ್ಳುವಂಥ ಮೂರ್ತಿ ಸಣ್ಣದಾಗಿ 4 ಜನ ಕೆತ್ತಾ ಇದ್ದಾರೆ, ಇಷ್ಟು ದೊಡ್ಡ ದೊಡ್ಡ ವಿಗ್ರಹಗಳು ಯಾರ್ದು ಅಂತ ಹೇಳಿ ಕೇಳಿದ್ರಂತೆ. ಇದು ಯಾರೋ ವಿಗ್ರಹಗಳನ್ನ ಕೆತ್ತಾ ಇದ್ದಾರೆ ಇಷ್ಟೊಂದು ಜನ ಸೇರಿಕೊಂಡು ಅಂತ ಹೇಳಿ. ಇಲ್ಲ, ಇದು ಯಾರು ಈ ಗುಡಿ ಕಟ್ಟಿಸ್ತಾ ಇದ್ದಾರಲ್ಲ ಅವರ ವಿಗ್ರಹಗಳು, ಮತ್ತು ಅವರಿಗೆ ಯಾರೆಲ್ಲ ಸಹಾಯ ಮಾಡಿದ್ದಾರೆ ದಾನಿಗಳಿದ್ದಾರಲ್ಲ ಅವರ ವಿಗ್ರಹಗಳನ್ನ ಕೆತ್ತಾ ಇದ್ದಾರೆ. ಸೊ ಅದಕ್ಕೆ ಇಷ್ಟೊಂದು ಜನ ಸೇರ್ಕೊಂಡಿದ್ದಾರೆ ಅಂಥೇಳಿ. ಬಹುಶಃ ಕತೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ಒಂದು 100 ರೂಪಾಯಿ 500 ರೂಪಾಯಿ ಸಮಾಜ ಸೇವೆ ಅಂತ ದಾನ ಮಾಡಿ 500 ರೂಪಾಯಿಯ ಬ್ಯಾನರ್ ಹಾಕಿಸ್ಕೊಂಡು ಮೆರೆಯುವಂಥ ಸಮಾಜ ಸೇವಾ ಸಂಘಟನೆಗಳ ಮಧ್ಯೆ ಬಹುಶಃ ತಾವು ಮಾಡ್ತಾ ಇರುವಂಥ ಏನು 10 ವರ್ಷಗಳ ಈ ಅಮೂಲ್ಯ ಸೇವೆ ಯಾರಿಗೂ ಗೊತ್ತಾಗದ ಹಾಗೆ ಮಾಡ್ತಾ ಇರುವಂಥ ಭಾರತ್ ಸೇವಾ ಏನು ಟ್ರಸ್ಟ್ ಇದೆ, ಬಹುಶಃ ಇಂಥ ಟ್ರಸ್ಟ್ ನಮಗೆ ಬೇಕಾಗಿದೆ ಇವತ್ತು ಅಂತ ಹೇಳ್ತಾ ಅವರ ಅಭಿಮಾನಿಯಾಗಿ ನಾನಿಲ್ಲಿ ಬಂದಿದ್ದೇನೆ. ಸೊ ಹಾಗಾಗಿ ಹೆಚ್ಚು ಹೊತ್ತು ತಗೊಳ್ಳೋದಿಲ್ಲ, ಇಂತಹ ಸಂಘಟನೆಗಳು ಇನ್ನೂ ಹೆಚ್ಚಾಗಲಿ ಅಂತ ಹೇಳ್ತಾ, ಇನ್ನೂ ಬಹುಶಃ ನನಗೆ ಒಂದು ನಿಮಿಷ ಉಳಿದಿದೆ ಅಂತ ಅಂದ್ಕೊಂಡಿದ್ದೇನೆ. ಯಾಕಂದರೆ ನನಗೆ ಮಾತಾಡಲಿಕ್ಕೆ ಇಲ್ಲ. ಯಾಕೆಂದರೆ ಧರ್ಮ ಅವರು ಮಾತಾಡಿದಾಗ ನಾನು ಏನು ಮಾತಾಡಬೇಕು ಅಂತ ಅಂದ್ಕೊಂಡಕ್ಕೆ 2-3 ವಿಷಯಗಳು ನಾನು ಹೊಡೆದಾಕಿದೆ, ಅದು ಬೇಡ ಅಂತ ಹೇಳಿ ಅವ್ರು ಹೇಳಿ ಆಯಿತು. ಅಶ್ವಥ್ ಅವರು ಮಾತಾಡ್ತಿರ್ಬೇಕಾದ್ರೆ ಇನ್ನೊಂದು 4 ವಿಷಯಗಳು ನಾನು ತೆಗೆದಿದ್ದೀನಿ, ಅದಕ್ಕೆ ನಾನು ಮಾತಾಡಲಿಕ್ಕೆ ಹೋಗೋದಿಲ್ಲ. ಇವತ್ತು ಏನು ಸ್ಕಾಲರ್ಶಿಪ್ ತಗೊಳ್ತಾ ಇದ್ದೀರಿ ವಿದ್ಯಾರ್ಥಿಗಳು, ನಿಮಗೆ ಒಂದು 2 ಮಾತುಗಳು, ಅಂದರೆ ಅಶ್ವಥ್ ಅವರು ಮತ್ತು ಧರ್ಮ ಅವರು ಹೇಳದೆ ಉಳಿದಂಥ 2 ಮಾತು ಹೇಳ್ತಾ ಇದ್ದೇನೆ. ನೀವು ಇವತ್ತು ಬರೀ ಸ್ಕಾಲರ್ಶಿಪ್ ತಗೊಳ್ಳಿಕ್ಕೆ ಮಾತ್ರ ಬಂದಿದ್ದರೆ, ಅಂದರೆ ಆ ವಿದ್ಯಾರ್ಥಿ ವೇತನ ಸ್ವೀಕಾರ ಮಾಡೋದಷ್ಟೇ ನಿಮ್ಮ ಉದ್ದೇಶ ಆಗಿದ್ದರೆ ಬಹುಶಃ ಇವತ್ತಿನ ಈ ಕಾರ್ಯಕ್ರಮ ತುಂಬ ಯಶಸ್ವಿ ಅಂತ ನಾನು ಭಾವಿಸೋದಿಲ್ಲ. ಸ್ಕಾಲರ್ಶಿಪ್ ನಿಮ್ಗೆ ಬೇಕು, ತಗೊಳ್ತೀರಿ. ಆ ವಿದ್ಯಾರ್ಥಿ ವೇತನದ ಜೊತೆಗೆ ಇವತ್ತಿನ ವೇದಿಕೆಯಲ್ಲಿ ಮಾತಾಡಿರುವಂತಹ ಗಣ್ಯರು, ನನ್ನನ್ನು ಬಿಟ್ಟು ಧರ್ಮ ಅವರಿರ್ಬೋದು, ಅಶ್ವಥ್ ಅಂತ ಸಾಧಕರಿರ್ಬೋದು, ಅವರು ಹೇಳಿರುವಂತಹ ಆ ಮಾತುಗಳನ್ನು ಕೂಡ ನೀವು ತಗೊಂಡು ಹೋಗಿ, ಜೊತೆಗೆ ವಿದ್ಯಾರ್ಥಿ ವೇತನದ ಚೆಕ್ ಜೊತೆಗೆ ಇದನ್ನು ತಗೊಂಡು ಹೋಗಿ. ಮೂರನೇದಾಗಿ ಕೆಲವೊಂದು ವಿಷಯಗಳನ್ನ ನಾವು ಮಾತಲ್ಲಿ ಹೇಳಲಿಕ್ಕೆ ಆಗೋದಿಲ್ಲ. ಈಗ ನಾವು ಮೌಲ್ಯಗಳ ಬಗ್ಗೆ ಮಾತಾಡ್ತಾರೆ, ವ್ಯಾಲ್ಯೂಸ್ ಅಂತ ಹೇಳಿ. ಇಂಗ್ಲೀಷಲ್ಲೊಂದು ಮಾತಿದೆ, ವ್ಯಾಲ್ಯೂಸ್ ಕ್ಯಾನಾಟ್ ಬಿ ಟಾಟ್. ನಾವು ಮೌಲ್ಯಗಳನ್ನ ಕಲಿಸ್ಲಿಕ್ಕೆ ಆಗೋದಿಲ್ಲ,
ನಾವು ಮೌಲ್ಯಗಳ ಬಗ್ಗೆ ಭಾಷಣ ಮಾಡಲಿಕ್ಕಾಗೋದಿಲ್ಲ. ವ್ಯಾಲ್ಯೂಸ್ ಹ್ಯಾವ್ ಟು ಬಿ ಕಾಟ್, ಅದನ್ನು ನಾವು ನೋಡಿ ತಗೋಬೇಕಾಗತ್ತೆ. ನೋಡಿ, ಇವತ್ತಿನ ಕಾರ್ಯಕ್ರಮದಲ್ಲಿರಬಹುದು, ಇವತ್ತಿನ ಕಾರ್ಯಕ್ರಮ ಸಂಘಟನೆ ಮಾಡಿರುವಂತಹ ಈ ಭಾರತ್ ಸೋಷಿಯಲ್ ವೆಲ್ಫೇರ್ ಟ್ರಸ್ಟ್ನ ವ್ಯವಹಾರದಲ್ಲಿರಬಹುದು ಸುಮಾರಷ್ಟು ಮೌಲ್ಯಗಳು ನಿಮಗೆ ನೋಡಲಿಕ್ಕೆ ಸಿಗುತ್ತೆ. ಒಂದು ಕಾರ್ಯಕ್ರಮ ಈಗ 10 ವರ್ಷ ಆಯಿತು ಭಾರತ್ ಸೇವಾ ಟ್ರಸ್ಟ್ಗೆ. ಬಹುಶಃ ಬೇರೆ ಸಂಘಟನೆ ಆಗಿದ್ರೆ ಇವತ್ತು ಸ್ಥಳೀಯ ಪತ್ರಿಕೆಗಳಲ್ಲಿ ಒಂದು ಪೇಜ್ ಅಡ್ವರ್ಟೈಸ್ಮೆಂಟ್ ಬರ್ತಾ ಇತ್ತು. 10 ವರ್ಷ ನಾವು ಏನು ಮಾಡಿದ್ವಿ, ಯಾರ್ಯಾರು ಇದ್ದರು, ಅಧ್ಯಕ್ಷರು ಯಾರಾಗಿದ್ದರು, ಕಾರ್ಯದರ್ಶಿ ಯಾರಾಗಿದ್ದರು, ಅವ್ರದ್ದು ದೊಡ್ಡ ಫೋಟೋ ಬರ್ತಾ ಇತ್ತು. ಅದು ಯಾವುದೂ ಬರಲಿಲ್ಲ. ಆಮೇಲೆ ಕಾರ್ಯಕ್ರಮದಲ್ಲಿ ವೇದಿಕೆ ತುಂಬ ಬಹುಶಃ ಅವರ ಅಧ್ಯಕ್ಷರು, ಕಾರ್ಯದರ್ಶಿ, ಖಜಾಂಜಿ ಅಂತೇಳಿ ಎಲ್ಲ ಅವರೇ ತುಂಬಿಕೊಳ್ತಾ ಇದ್ರು. ಮತ್ತು ಯಾರೂ ಇಲ್ಲ, ಯಾರೋ ಪ್ರತಿನಿಧಿಗಳಾಗಿ ಒಂದಿಬ್ಬರು ಕೂತಿದ್ದಾರೆ ಅಷ್ಟೇ. ಆಮೇಲೆ ಅವರೆಲ್ಲ ನೋಡಿ ಎಷ್ಟು ಶಿಸ್ತಾಗಿ ಈ ಸೋಷಿಯಲ್ ಆ್ಯಂಡ್ ವೆಲ್ಫೇರ್ ಟ್ರಸ್ಟ್ನ ಸದಸ್ಯರೆಲ್ಲ ಇದ್ದಾರೆ, ಅಲ್ಲಲ್ಲಿ ಎಷ್ಟು ಶಿಸ್ತಾಗಿ ವಿನಯದಿಂದ ತಮ್ಮ ಕೆಲಸವನ್ನು ತನ್ಮಯತೆಯಿಂದ ಏನೋ ಒಂದು ಪೂಜೆ ಮಾಡುವ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಇದು ಕೂಡ ಒಂದು ಮೌಲ್ಯ. ಸೊ ಬರೀ ವೇದಿಕೆ ಮೇಲೆ ಮಾತಾಡಿದನ್ನಷ್ಟೇ ತಗೊಂಡು ಹೋಗಬೇಡಿ, ವೇದಿಕೆ ಮೇಲೆ ಕೊಟ್ಟಿದ್ದನ್ನಷ್ಟೇ ತಗೊಂಡು ಹೋಗಬೇಡಿ. ನಿಮ್ಮ ಸುತ್ತಮುತ್ತ ಏನು ನಡೀತಾ ಇದೆ, ವ್ಯಕ್ತಿಗಳು ಏನು ಮಾಡ್ತಾ ಇದ್ದಾರೆ, ಅದನ್ನೂ ಕೂಡ ಒಂದು ಮೌಲ್ಯವಾಗಿ ಸ್ವೀಕರಿಸ್ಕೊಂಡು ನೀವು ಹೋಗಿ ಅಂತ ಹೇಳ್ತಾ, ಕೊನೆಯದಾಗಿ ಒಂದೇ ಮಾತು, 10 ವರ್ಷದ ಸಾಧನೆಗಳ ಬಗ್ಗೆ ಒಂದು ಸಾಕ್ಷ್ಯ ಚಿತ್ರ ತೋರಿಸಿದರು, ಏನು ಮಾಡಿದ್ದೇವೆ ಅಂತ ಹೇಳಿ. ಮುಂದಿನ ದಿನಗಳಲ್ಲಿ ಯಾರು ಈ ಭಾರತ್ ಸೋಷಿಯಲ್ ಮತ್ತು ವೆಲ್ಫೇರ್ ಟ್ರಸ್ಟಿಂದ ವಿದ್ಯಾರ್ಥಿ ವೇತನ ತಗೊಂಡಿದ್ದೀರಿ, ನೀವು ಪ್ರತಿಯೊಬ್ಬ ವಿದ್ಯಾರ್ಥಿ ಕೂಡ ಒಂದೊಂದು ಸಾಕ್ಷ್ಯ ಚಿತ್ರ ಆಗಬೇಕು. ಸೊ ಅವರ ಸಾಧನೆಗಳನ್ನು ಮತ್ತು ಅವರ ಕೊಡುಗೆಯನ್ನು ಊರಿಡಿ ಹಂಚುವಂತಹ ನೀವು ಅಂಬಾಸಡರ್ಸ್ ಆಗಬೇಕು, ರಾಯಭಾರಿಗಳಾಗಬೇಕು. ಸೊ ನೀವೆಲ್ಲ ರಾಯಭಾರಿಗಳಾದರೆ, ನೀವೆಲ್ಲ ಸಾಕ್ಷ್ಯ ಚಿತ್ರಗಳಾದರೆ ಬಹುಶಃ ಭಾರತ್ ಸೋಷಿಯಲ್ ಮತ್ತು ವೆಲ್ಫೇರ್ ಟ್ರಸ್ಟ್ಗೆ ಯಾವುದೇ ಅಡ್ವರ್ಟೈಸ್ಮೆಂಟ್ ಬೇಕಾಗಿಲ್ಲ, ಯಾವುದೇ ಪ್ರಚಾರ ಬೇಕಾಗಿಲ್ಲ. ನೀವೇ ಅವರ ಪ್ರಚಾರ ರಾಯಭಾರಿಗಳಿಗೆ ಆಗ್ತೀರಿ ಅಂತ ಹೇಳ್ತಾ, ಬಹುಶಃ ಅದು ಸಾಧ್ಯ ಆದರೆ ಈ ಏನು ನಮ್ಮ ಸ್ನೇಹಿತರಿದ್ದಾರೆ ಅವರ ಶ್ರಮ ಸಾರ್ಥಕ ಅಂತ ಹೇಳ್ತಾ, ಕೊನೆಯದಾಗಿ ಧರ್ಮ ಅವರು ಕೂಡ ಹೇಳಿದ್ರು, ಇಲ್ಲಿ ತನಕ ಇದರ ಸದಸ್ಯರು ನನಗೆ ಈ ಸೇವಾ ಟ್ರಸ್ಟ್ ತುಂಬ ಇಷ್ಟ ಆಗೋದು ಯಾಕೆಂತ ಹೇಳಿದ್ರೆ ಈ ಕಾರಣಕ್ಕೋಸ್ಕರ. ಈಗ ಬೇರೆಯವರಿಂದ ತಗೊಂಡು ಅದನ್ನು ಹಂಚುವಂಥ ಸಂಘಟನೆಗಳು ಸಾಕಷ್ಟಿದೆ, ಬಟ್ ಅವರ ದುಡಿಮೆಯ ಏನು ಹಣ ಇದೆ ಅದನ್ನು ಹಂಚ್ತಾ ಇದ್ದಾರಲ್ಲ, ಅದು ತುಂಬ ಮುಖ್ಯ. ಸೊ ಒಂದು ವೇಳೆ ನಿಮ್ಮ ಈ ಬೇರೆಯವರಿಂದ ಏನನ್ನು ಸ್ವೀಕರಿಸೋದಿಲ್ಲ ಅನ್ನೋಂಥ ಒಂದು ವ್ರತದ ಭಂಗ ಮಾಡಿ ಏನಾದರೂ ಮುಂದೆ ಹೋಗೋದಿದ್ರೆ, 10 ವರ್ಷ ಆಯಿತು, ಇನ್ನೂ 10 ಅಲ್ಲ 20, 30 ವರ್ಷ ನೀವು ಹೋಗಬೇಕು. ಸೊ ಅಂತಹ ಸನ್ನಿವೇಶ ಇದ್ದರೆ ಧರ್ಮವ್ರ ಜೊತೆ ನಿಮ್ಮ ಜೊತೆ ಕೈ ಜೋಡಿಸಲಿಕ್ಕೆ ಆಸಕ್ತಿ ಇರುವಂಥ ಸುಮಾರಷ್ಟು ಜನ ಸ್ನೇಹಿತರು ಇದ್ದಾರೆ ಅನ್ನೋದನ್ನು ನೆನಪಿಟ್ಕೊಳ್ಳಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಅವಕಾಶಕ್ಕಾಗಿ ಧನ್ಯವಾದಗಳು.